ರಾಮೋಜಿಗೌಡ, ಪ್ರತಾಪ್ ಸಿಂಹ ನಾಯ್ಕರೇ, ಮಾನ್ಯ ಸಭಾಪತಿಗಳೇ, ಕರ್ನಾಟಕ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆ ಭೂಮಿಗಳ ರಕ್ಷಣೆ ಮತ್ತು ಸಕ್ರಮಾತಿ ವಿಧೇಯಕ 2026ನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ಇತ್ತೀಚಿನ ದಿನಪತ್ರಿಕೆಗಳು ನೋಡ್ತಾ ಇದ್ವಿ ಸಭಾಪತಿಗಳೇ. ಸರ್ಕಾರಿ ಶಾಲೆ ಖಾಸಗಿ ವ್ಯಕ್ತಿಗಳ ಪಾಲು ಕೋರ್ಟಲ್ಲಿ ಆದೇಶಗಳು ಅನ್ನೋದು ಸುಮಾರು ಪತ್ರಿಕೆಗಳಲ್ಲಿ ಈ ನಡುವೆ ತಿಂಗಳಿಗೆ 15 ದಿನಕ್ಕೊಂದ್ಸಲ ನೋಡ್ತಾ ಇದ್ವಿ ಮಾನ್ಯ ಸಭಾಪತಿಗಳೇ. ಹಾಗಾಗಿ ಮಾನ್ಯ ಮಂತ್ರಿಗಳು ಸದುದ್ದೇಶದಿಂದ ಈ ವಿಧೇಯಕವನ್ನು ತಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಸಂಪೂರ್ಣವಾದ ಸ್ವಾಗತವನ್ನು ಬಯಸ್ತಾ 2 ಸಲಹೆಗಳನ್ನು ಕೊಡೋಕ್ಕೆ ನಾನು ಒಂದು ಇಚ್ಛೆ ಪಡ್ತೀನಿ ಮಾನ್ಯ ಸಭಾಪತಿಗಳೇ. ಇದೇನಾಗಿರ್ತದೆ ಸಭಾಪತಿಗಳೇ, ಕೆಲವು ಜಮೀನು ಒಂದು 2 ಎಕರೆ ಇರ್ತದೆ, ಶಾಲೆಗೆ ಒಂದು 30-40ನೋ 60-40ನೋ 50-80ನೋ ಅಥವಾ ಒಂದು 10,000 ಅಡಿನೋ ಕೊಟ್ಟಿರ್ತಾರೆ ಸಭಾಪತಿಗಳೇ. ಆ ತಕ್ಷಣಕ್ಕೆ ಬಿಲ್ಡಿಂಗ್ ಕಟ್ಟಕ್ಕೆ ಏನು ಮಾಡಿರ್ತಾರೆ ಅಂದರೆ 911 ತೊಗೊಂಡಿರ್ತಾರೆ, ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ ಸಭಾಪತಿಗಳೇ. ಆದರೆ RTCಯಲ್ಲಿ ಈಗಲೂ ಆ ಯಾರು ಜಮೀನು ಓನರ್ ಇರ್ತಾರೆ ಅವ್ರ ಹೆಸರು ಇರ್ತದೆ ಸಭಾಪತಿಗಳೇ. ಈ ತಾತ್ಕಾಲಿಕವಾಗಿ ಇದು ಬುಕ್ ಎಂಟ್ರಿ ಆಗಿರಲ್ಲ ಸಭಾಪತಿಗಳೇ. ಹಾಗಾಗಿ ಏನಾಗಿರ್ತದೆ, ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ. ಈಗ ಬೆಂಗಳೂರು ಸುತ್ತಮುತ್ತ ನೀವು ತಗೊಂಡ್ರೆ ಆವಾಗ ಒಂದು 10,000 ಇದ್ದಿದ್ದು ಇವತ್ತು 10 ಕೋಟಿ ಆಗಿದೆ ಜಮೀನು ವ್ಯಾಲ್ಯೂ. ಈ ಕೋರ್ಟ್ಗೆ ಹೋದರೆ ಕೋರ್ಟ್ ನೀಟಾಗಿ ಹೇಳುತ್ತೆ, ನೀನೇ ಓನರು, ಶಾಲೆಗೆ ಏನೂ ಆಧಾರ ಇಲ್ಲ ಅಂತ. ಯಾಕಂದರೆ ಇದು ಎಂಟ್ರಿನೇ ಇರಲ್ಲ, ಆಮೇಲೆ ಅದಕ್ಕೆ ಯಾವುದೇ ದಾಖಲೆಗಳಿರಲ್ಲ. ಹಾಗಾಗಿ ಇದನ್ನು ಈಗಾಗಲೇ ಎಲ್ಲಿ ಕೋರ್ಟ್ಗಳಲ್ಲಿದೆ ಸಭಾಪತಿಗಳು, ಇದು ಬಿಟ್ಟು ಈ ರೀತಿ ಈಗ ಅಕ್ರಮ ಸಕ್ರಮ ನಮ್ಮ RDPR ಮಿನಿಸ್ಟರ್ ತಂದಿದ್ದಾರೆ. ಇನ್ಯಾವ ಶಾಲೆಗಳು ನಮಗೆ ದಾಖಲೆ ಇಲ್ಲ, ಕೇವಲ ಅಲ್ಲಿ ಅಕ್ರಮ ಸಕ್ರಮ ಆಗದಿರ ಎಂಟ್ರಿ ಆಗದಿರತಕ್ಕಂಥ ಸರ್ಕಾರಿ ಶಾಲೆಗಳು ಯಾವುದಿದ್ದಾವೆ ದಯಮಾಡಿ ಆ ಶಾಲೆಗಳೆಲ್ಲ ಪಟ್ಟಿ ತಗೊಂಡು ಅದನ್ನು ಅಕ್ರಮ ಸಕ್ರಮ ಮಾಡಬೇಕು ಅಂತ ಒಂದು ವಿನಂತಿ. ಎರಡನೇದಾಗಿ ಸಭಾಪತಿಗಳೇ, ಇಲ್ಲೊಂದು ಟೆಕ್ನಿಕಲ್ ಪಾಯಿಂಟ್ ಇದೆ. ಎಸ್, ಅದು ಮಾಡೋಕ್ಕೆ ಸರ್ಕಾರ ಮುಂದಾದರೂ ಈಗ ಅಕ್ರಮ ಸಕ್ರಮ ಕೆಲವು ಯಾವುದೋ ಪೋಡಿ ಆಗದೇ ಇರತಕ್ಕಂಥ ಜಮೀನು ಇರ್ತದೆ. ಪೋಡಿ ಆಗದೇ ಇರತಕ್ಕಂಥ ಜಮೀನಲ್ಲಿ ಅಕ್ರಮ ಸಕ್ರಮಕ್ಕೆ ಈಗ ಅವಕಾಶ ಕೊಟ್ಟಿಲ್ಲ. ಅದನ್ನು ತಾವು ಏನು ಮಾಡ್ತೀರಾ ಅಂತ. ಯಾಕಂದರೆ ಯಾವತ್ತೂ ನಾವು ಈ ಬುಕ್ಸಲ್ಲಿ 911 ತೊಗೊಂಡಿರ್ತಕ್ಕಂಥದ್ದು ಅಲ್ಲಿ ರೆವಿನ್ಯೂಯಲ್ಲಿ ಈಗಲೂ ಹಂಗೆ ಇರ್ತದೆ. ಇನ್ನು 10-15 ವರ್ಷ ಆದಮೇಲೆ ಇನ್ನೊಂದಷ್ಟು ಜನ ಕೇಸ್ ಹಾಕ್ತಾರೆ. ಹಾಗಾಗಿ ಈಗಲೇ ಈ ಎರಡನ್ನು ನೀವು ಮಾಹಿತಿಯನ್ನು ತಗೊಂಡು ಯಾವ ಶಾಲೆಗಳಿಗೆ ನಿರ್ದಿಷ್ಟವಾದ ದಾಖಲೆಗಳಿದ್ದಾವೆ, ಸರ್ಕಾರಿ ಹೆಸರಲ್ಲಿದ್ದಾವೆ, ಆ ಸರ್ಕಾರಿ ಹೆಸರಲ್ಲಿದ್ದರೂ ಸಭಾಪತಿಗಳೇ, ನಾನು ಹೇಳ್ತಾ ಇದ್ದೀನಲ್ಲ, 911 ತಗೊಂಡಿರ್ತಕ್ಕಂಥ ಏನನ್ನ ಸೈಟ್ಗಳು ತಗೊಂಡಿದ್ರೆ ರೆವಿನ್ಯೂಯಲ್ಲಿ RTCಯಲ್ಲಿ ಆ ಒಂದು ರೈತರದ್ದು ಅಥವಾ ಜಮೀನ್ದಾರದ್ದು ಇರ್ತದೆ. ಹಾಗಾಗಿ ದಯಮಾಡಿ ಇಂಥ ಶಾಲೆಗಳು ಪ್ರತಿ ಶಾಲೆದೂ ಮಾಹಿತಿಯನ್ನು ತಗೊಂಡು ಇದು ನಮ್ಮಲ್ಲಿ ಎಂಟ್ರಿ ಇದೆಯಾ ಇಲ್ವಾ ಅಂತ ನೋಡಿ, ಎಂಟ್ರಿ ಇಲ್ಲದೆ ಇದ್ದರೆ ಈಗಿರ್ತಕ್ಕಂಥ ಸೂಕ್ತ ಒಂದು ಕಾನೂನಿಂದ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಮಾನ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡು ಏನು ಈ ವಿಧೇಯಕ ತಂದಿದ್ದಾರೆ ಇದು ಸಂಪೂರ್ಣವಾಗಿ ತುಂಬ ಸಮಂಜಸವಾಗಿದೆ. ಮತ್ತು ಹಲವಾರು ಶಾಲೆಗಳು ಇವತ್ತು ಇನ್ನು ಬರ್ತಾ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ರೀತಿ ಇನ್ನು 10 ವರ್ಷದಲ್ಲಿ 5 ವರ್ಷದಲ್ಲಿ 2 ವರ್ಷದಲ್ಲಿ ಉಟ್ಕೊಳ್ಳುವಂಥ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಕಡೆ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಪೂಜಾರ್.